ಹಾಯ್ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮನೇಲೇ ಐಸ್ ಕ್ರೀಮ್ ಮಾಡೋದು ನೋಡೋಣ. ಕಸ್ಟರ್ಡ್ ಪೌಡ್ರ್ ಇದ್ದರೆ ಒಂದೇ ಸಾಕು, ಈ ಥರ ಐಸ್ ಕ್ರೀಮ್ ರೆಡಿ ಆಗುತ್ತೆ ನೋಡಿ. ಪಾರ್ಲರಲ್ಲಿ ಸಿಗೋ ಥರನೇ ಮನೇಲಿ ಮಾಡ್ಬೋದು. ಕಸ್ಟರ್ಡ್ ಪುಡಿ 2 ಸ್ಪೂನ್ ಆದರೆ ಸಾಕು. ಇದಕ್ಕೆ 2 ಸ್ಪೂನ್ ಕಸ್ಟರ್ಡ್ ಪುಡಿ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಒಂದು ಪ್ಯಾನಲ್ಲಿ ಅರ್ಧ ಲೀಟರ್ ಹಾಲು ಹಾಕ್ಬಿಟ್ಟು ಕಾಯಕ್ಕಿಡಬೇಕು. ಕಾಯಕ್ಕೆ ಬಂದಮೇಲೆ ಅದಕ್ಕೆ 3ರಿಂದ 4 ಸ್ಪೂನು ಸಕ್ಕರೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕಸ್ಟರ್ಡ್ ಪುಡಿ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಬೇಕಾದರೆ ಫುಡ್ ಕಲರ್ ಹಾಕ್ಕೋಬೋದು, ಇಲ್ಲಾಂದರೆ ಅದು ಕಸ್ಟರ್ಡ್ ಪೌಡರಲ್ಲೇ ಇರುತ್ತೆ ಸ್ವಲ್ಪ ಕಲರು, ಅಷ್ಟೇ ಸಾಕಾಗುತ್ತೆ. ನಾನೇನು ಹಾಕಿಲ್ಲ ಫುಡ್ ಕಲರ್. ಇದಕ್ಕೆ ಲೈಟಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಸುಲಭವಾಗಿ ಆರಾಮಾಗಿ ಮಾಡ್ಕೋಬೋದು. 2 ಐಟಮ್ ಇದ್ದರೆ ಸಾಕು. ಕಸ್ಟರ್ಡ್ ಪುಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಮಿಕ್ಸರ್ ಜಾರ್ಗೆ 2 ಸ್ಪೂನ್ ಆಗುವಷ್ಟು ಹಾಲಿನ ಕೆನೆ ಹಾಕ್ಕೋಬೇಕು. ಇದು ಮನೇಲೇ ನಾವು ರೆಡಿ ಮಾಡ್ಕೊಂಡಿರೋ ಹಾಲಿನ ಕೆನೆ ತೆಗೆದಿಟ್ಟಿರೋದು. 2 ಸ್ಪೂನ್ ಅಷ್ಟು ಹಾಲಿನ ಕೆನೆ ಹಾಕಿ ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದು ನೊರೆ ಬರೋವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡಿಕೊಟ್ರೆ ಐಸ್ ಕ್ರೀಮ್ ತುಂಬ ಚೆನ್ನಾಗಾಗುತ್ತೆ. ಇದು ಬೇಯಿಸಿಟ್ಕೊಂಡಿದ್ವಲ್ಲ ಕಸ್ಟರ್ಡ್ ಪುಡಿ, ಹಾಲು, ಸಕ್ಕರೆ ಎಲ್ಲ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಈ ಜಾರಿಗೆ ಹಾಕ್ಕೊಂಡು ಅದೇ ಕೆನೆ ಹಾಕಿದ್ವಲ್ಲ ಅದೇ ಜಾರಿಗೆ ಹಾಕ್ಕೊಂಡು ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಇದು ವೆನಿಲಾ ಐಸ್ ಕ್ರೀಮ್ ಫ್ಲೇವರ್ ಬರುತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಲಿ ಒಂದು 5-10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕಂಟೈನರ್ಗೆ ಶಿಫ್ಟ್ ಮಾಡ್ಕೋಬೇಕು. ಇದನ್ನು ಎಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಡೀಪ್ ಫ್ರೀಝರಲ್ಲಿ ಒಂದು 4 ಅವರ್ಸ್ ಇಡಬೇಕು. ಇದನ್ನು 4 ಅವರ್ಸ್ ಇಟ್ಟರೆ ಸ್ವಲ್ಪ ಗಟ್ಟಿ ಆಗುತ್ತೆ ಐಸ್ ಕ್ರೀಮು. ಗಟ್ಟಿ ಆದಮೇಲೆ ತೆಗೆದ್ಬಿಟ್ಟು ಮತ್ತೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಒಂದು 2-3 ಸರಿ ಮಾಡಿದ್ರೆ ಚೆನ್ನಾಗಿ ನೊರೆ ಬಂದು ಅದು ಪಾರ್ಲರಲ್ಲಿ ಸಿಗೋ ಥರ ಐಸ್ ಕ್ರೀಮು ರೆಡಿ ಆಗುತ್ತೆ ನೋಡಿ. 4 ಅವರ್ಸ್ ಆದಮೇಲೆ ಈ ಥರ ಆಗಿದೆ. ಇದನ್ನು ಮತ್ತೆ ಅದೇ ಮಿಕ್ಸರ್ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲ ಬ್ಲೆಂಡರ್ ಇದ್ದರೆ, ಎಗ್ ಬೀಟರ್ ಇದ್ದರೆ ಅದ್ರ ಬೀಟರಲ್ಲಿ ಬೀಟ್ ಮಾಡ್ಕೋಬೋದು, ಇಲ್ಲಾಂದರೆ ಮಿಕ್ಸಿಲಿ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದೇ ಕಂಟೈನರ್ಗೆ ಹಾಕಿ ಮುಚ್ಚಿಬಿಟ್ಟು ಸುಮಾರು ಓವರ್ ನೈಟ್ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತಿದ್ದು. ಒಂದು ಓವರ್ ನೈಟ್ ಬಿಡೋಕ್ಕಾಗಿಲ್ಲ ಅಂದರೆ ಒಂದು 8 ಅವರ್ಸ್ ಆದರೂ ಇಡಬೇಕು. ಇದು ಫ್ರಿಜ್ಜಲ್ಲಿ ಇಟ್ಟಾಗ ತುಂಬ ಗಟ್ಟಿಯಾಗಿ ಸೇಮ್ ಹೊರಗಡೆ ಸಿಗೋ ಥರ ಐಸ್ ಕ್ರೀಮ್ ಆಗುತ್ತೆ. ಇದು ಸೈಡ್ಸ್ ಎಲ್ಲ ಚಾಕುನಲ್ಲಿ ಓಪನ್ ಮಾಡ್ಕೋಬೇಕು. ಈ ಥರ ಓಪನ್ ಮಾಡಿಕೊಂಡ್ರೆ ಅದು ಈಸಿಯಾಗಿ ಬರುತ್ತೆ ತೆಗಿಯೋಕ್ಕೆ. ನಿಮಗಿಷ್ಟ ಬಂದ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಗಾರ್ಲಿಷ್ ಮಾಡ್ಕೋಬೋದು. ತುಂಬ ಟೇಸ್ಟ್. ದ್ರಾಕ್ಷಿ, ಗೋಡಂಬಿನ, ಪಿಸ್ತಾ ಯಾವುದಾದ್ರೂ ಡ್ರೈ ಫ್ರೂಟ್ಸು ಕಟ್ ಮಾಡಿ ಹಾಕ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಸುಲಭವಾಗಿ ಬರ್ತಾಯಿದೆ ಐಸ್ ಕ್ರೀಮು. ತೆಕ್ಕೊಂಡು ಅದ್ರ ಮೇಲೆ ಕಟ್ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳೋಣ. ನನ್ನ ವೀಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್.